ಓಕೆ ಡಾಕ್ಟರ್, ಈಗ ನೀವು ಹೇಳಿದ ರೀತಿಯಲ್ಲಿ ವಯಸ್ಕರಿಗೆ ಏನಾದರೂ ಒಂದು ಹಾರ್ಟ್ ಇಶ್ಯೂಸ್ ಇತ್ತು ಅಂತ ಅಂದರೆ ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಳ್ಬಹುದು, ಜೊತೆಗೆ ಜೀವನ ಶೈಲಿ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಆದರೆ ಮಕ್ಕಳಲ್ಲಿ ಏನಾದರೂ ಈ ಒಂದು ಹಾರ್ಟ್ ಇಶ್ಯೂಸ್ ಇತ್ತು ಅಂತ ಅಂದರೆ, ಅಥವಾ ಒಂದು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ, ಎಷ್ಟೋ ಉದಾಹರಣೆಗಳು ಕೂಡ ಇದೆ. ಯಾವ ಕಾರಣಕ್ಕೆ ಮಕ್ಕಳಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಜೊತೆಗೆ ನಾವು ಯಾವ ರೀತಿ ಚೇಂಜಸ್ ಮಾಡಬಹುದು? ಇವಾಗ ಏನಾಗಿರುತ್ತೆ, ಕೆಲವೊಂದು ಮಕ್ಕಳಿಗೆ ಇವಾಗ ಒಂದು 8-10 ವರ್ಷ 12 ವರ್ಷದ ಮಕ್ಕಳಿಗೂ ಅದು ಆ ಥರ ಆಗ್ತಾ ಇದೆ. ಎಷ್ಟೊಂದು ಕೇಸಸ್ ನಾವು ನೋಡ್ತೀವಿ. ಇದಕ್ಕೆ ಮೇಜರ್ ಏನಂದರೆ ಕಂಜನೈಟಲ್ ಅಂತ ಹೇಳ್ತೀವಿ. ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ ಬರ್ತೇ ಇರುತ್ತೆ, ಅದು ಗೊತ್ತಿರಲ್ಲ ನಮಗೆ. ಅಥವಾ ಕೆಲವೊಂದು ಅಬ್ನಾರ್ಮಲಿಟಿ ಹಾರ್ಟ್ ಕಂಡಕ್ಷನ್ ಫಂಕ್ಷನಲ್ಲಿ ಮೊದಲು ಬರ್ತಿಂದಿರುತ್ತೆ, ನಾವು ಮಕ್ಕಳಲ್ಲಿ ನೋಟಿಸ್ ಮಾಡಲ್ಲ, ಯಾಕಂದರೆ ನಾವು ಅದನ್ನು ಎವ್ಯಾಲ್ಯೂಯೇಟ್ ಮಾಡಲ್ಲ. ಸೊ ಹಾಗಾಗಿ ಆ ಥರ ಕಂಡೀಷನ್ಸ್ಗಳು ಕೆಲವೊಂದು ಸರಿ ನೀವು ಬರ್ತಾದಾಗ ಕೆಲವೊಂದು ಪಿಡಿಯಾಟ್ರಿಷನ್ಸ್ ಅದು ನೋಡಿಬಿಟ್ಟು ಆ ಥರದ್ದು ಏನಾದರೂ ಇದ್ದರೆ ಮೊದಲೇ ಅದನ್ನು ಹೇಳಿರ್ತಾರೆ. ಅದ್ರ ತಕ್ಕಂಗೆ ನಾವು ಅದನ್ನು ಮ್ಯಾನೇಜ್ ಮಾಡ್ಕೊಂಬಂದರೆ ಕೆಲವೊಂದು ಸರಿ ಮಕ್ಕಳಿಗೆ ಎಷ್ಟೊಂದು ಸರಿ ಎನ್ಲಾರ್ಜ್ಡ್ ಹಾರ್ಟ್ ಆಗಿರುತ್ತೆ, ಅಂದರೆ ದಪ್ಪ ಇರುತ್ತೆ, ಎಷ್ಟಿರಬೇಕು ಅದಕ್ಕಿಂತ ಜಾಸ್ತಿ. ಅದಕ್ಕೆ ಅದರದ್ದೇ ಆದಂಥ ಮ್ಯಾನೇಜ್ಮೆಂಟು, ಮೆಡಿಸಿನ್ಸ್ ಕೊಟ್ಕೊಂಡು ಅಥವಾ ಲೈಫ್ ಸ್ಟೈಲ್ಗಳನ್ನು ಹೇಳಿ ಇದು ಮಾಡಿರ್ತಾರೆ. ಬಟ್ ಕೆಲವೊಂದು ಗೊತ್ತಿರಲಾರ್ದೇ ಅದು ನಮಗೆ ಅನ್ನೋಟಿಸ್ಡ್ ಆಗಿರುತ್ತೆ. ಆ ಥರ ಕಂಡೀಷನ್ಸಲ್ಲಿ ಹೆಲ್ಪ್ಲೆಸ್, ಯಾಕಂದರೆ ಅದು ಏನಾದರೂ ಐಡಿಯಾ ಇದ್ದರೆ ಅದರ ಪ್ರಿಕಾಷನ್ಸ್ ತೊಗೋಬೋದು. ಬಟ್ ಮಕ್ಕಳಿಗೆ ಅಂತ ಹೇಳಬೇಕಾದ್ರೆ ಒಂದು ಒಬೆಸಿಟಿ ಆಗೋಕ್ಕೆ ಮಕ್ಕಳನ್ನ ಬಿಡಬೇಡಿ, ಜಂಕ್ ಫುಡ್ಗಳನ್ನು ತಿನ್ನೋದನ್ನು ಕೊಡಬೇಡಿ. ಸೊ ಕೊಡಿ, ಆವಾಗ ಕೊಡಿ, ಬಟ್ ರೆಗ್ಯುಲರ್ ಫುಡ್ಗಳನ್ನು, ಹೆಲ್ದಿ ಫುಡ್ಗಳನ್ನು, ಬ್ಯಾಲೆನ್ಸ್ಡ್ ಫುಡ್ಗಳನ್ನು ಕೊಡಿ. ಆದಷ್ಟು ಮಕ್ಕಳನ್ನ ಫಿಸಿಕಲ್ ಆ್ಯಕ್ಟಿವಿಟಿಗೆ ಒಡ್ಡೋಕ್ಕೆ ಶುರು ಮಾಡಿ. ಅವಾಗೇನಾಗುತ್ತೆ, ಈ ಥರ ಇನ್ಸಿಡೆಂಟ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸಡನ್ ಆನ್ಸೆಟ್ಗಳು ಏನಿದೆಯಲ್ಲ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ಬೋದು.